ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಕೋಮಲಾಸ್ ಕಿಚನ್. ಕೀನೋ ಜ್ಯೂಸ್ ಅಂದರೆ ಮೂಸಂಬಿ ಥರನೇ ಇರುತ್ತೆ ಸ್ನೇಹಿತರೆ. ಇಲ್ಲ ಅಂದರೆ ಆರೆಂಜ್ ಅನಿಸುತ್ತೆ. ಅದು ಆರೆಂಜು ಅಲ್ಲ, ಮೂಸಂಬಿನೂ ಅಲ್ಲ. ಕೀನೋ ಅನ್ನೋದು ಇದು ದಪ್ಪ ಒಂದು ಸಿಪ್ಪೆ ಇರುತ್ತೆ ಸ್ನೇಹಿತರೆ. ರಸ ಅಂತೂ ಹೆಚ್ಚು ಹೇರಳವಾಗಿರುತ್ತೆ. ಈ ಜ್ಯೂಸನ್ನ ಹೇಗೆ ಮಾಡೋದೇನೋ ನೋಡೋಣ ಬನ್ನಿ. ಯಾಕಂದರೆ ಕೀನೋ ಅನ್ನೋದು ಎಷ್ಟೋ ಜನಕ್ಕೆ ಮೂಸಂಬಿ ಅಂದ್ಕೊಂಡ್ಬಿಡ್ತಾರೆ. ಇಲ್ಲ ಕಿತ್ಳೆಹಣ್ಣು ನೋಡಿ, ಈ ರೀತಿ ಕಟ್ ಮಾಡಿದ್ರೆ ಮೂಸಂಬಿನೇ ಅನಿಸುತ್ತೆ. ಆದರೆ ಇದು ಮೂಸಂಬಿ ಅಲ್ಲ, ಇದು ಆರೆಂಜೂ ಅಲ್ಲ, ಇದು ಕೀನೋ ಅಂತ ನೋಡಿ. ಇದನ್ನು ನಾವು ಮಿಕ್ಸಿಲಿ ಕೆಲವರು ಹಾಕಿ ಜ್ಯೂಸ್ ಮಾಡಿಬಿಡ್ತಾರೆ. ಆದರೆ ಮಿಕ್ಸಿಲಿ ಖಂಡಿತವಾಗ್ಲೂ ಈ ಹಣ್ಣನ್ನು ಹಾಕಬಾರ್ದು. ಇದು ಹುಳಿ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ಈ ಥರ ಒಂದು ಇದರಲ್ಲಿ ರಸನ ತೆಗಿಬೇಕು ಹೊರತು ಮಿಕ್ಸಿಲಿ ಹಾಕಿದ್ರೆ ಇನ್ನೂ ಹೆಚ್ಚು ಹುಳಿ ಆಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ಈ ರೀತಿ ನಾವು ರಸನ ತೆಗಿಬೇಕಾಗತ್ತೆ ನೋಡಿ. ನಾನು ಇವಾಗ 2 ಹಣ್ಣು ತೊಗೊಂಡು 4 ಹೋಳುಗಳಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ರಸ ಎಲ್ಲ ತೆಗೆದಿದ್ದೀನಿ. ಸಿಪ್ಪೆ ನೋಡಿ ಎಷ್ಟು ದಪ್ಪ ಇರುತ್ತೆ ಇದು. ಮತ್ತು ಈ ರಸ ಹುಳಿ ಇರೋದ್ರಿಂದ ನಾವು ನೋಡಿ, ಈ ರಸ ಎಷ್ಟು ಬಂದಿದೆ ನೋಡಿ. 2 ಹಣ್ಣಿಗೆ 1 ಲೋಟ ಫುಲ್ ಆಗಿಬಿಡುತ್ತೆ ಸ್ನೇಹಿತರೆ. ಈ ರಸದಲ್ಲಿ ಕ್ಯಾಲ್ಸಿಯಂ ಹೆಚ್ಚಿರುತ್ತೆ ಸ್ನೇಹಿತರೆ. ಯಾಕಂದರೆ ಕ್ಯಾಲ್ಸಿಯಂ ಅವಶ್ಯಕತೆ ಇರೋದ್ರಿಂದ ನಾವು ಈ ಹಣ್ಣನ್ನು ಹೆಚ್ಚು ಬಳಸಬೇಕು. ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಸ್ನೇಹಿತರೆ. ಮಾಡೋ ಕಂಟೆಂಟ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಷ್ಟು ಒಳ್ಳೆಯದಂದರೆ ಅಷ್ಟು ಒಳ್ಳೆಯದು. ಆದ್ದರಿಂದ ನೀವು ಆದಷ್ಟು ನಿಮ್ಮ ಮಕ್ಕಳಿಗೆ ಈ ರೀತಿ ಕೀನೋ ಜ್ಯೂಸನ್ನ ಮಾಡಿಕೊಡಿ ಅಂತ ಹೇಳ್ತೀನಿ. ಜೊತೆಗೆ ಸಕ್ಕರೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು. ಈ ಬರೀ ಸಕ್ಕರೆ ಅಂದರೆ ನಾವು ಇಲ್ಲಿ 2 ಟೀ ಸ್ಪೂನಷ್ಟು ಹಾಕಬೇಕು. ಯಾಕಂದರೆ ಇದು ಹುಳಿ ಇರುತ್ತೆ. ನಾನು ಇಲ್ಲಿ 1 ಟೀ ಸ್ಪೂನಷ್ಟು ಹಾಕಿ ಇವಾಗ ನಾನು ಬೆಲ್ಲನ ಹಾಕ್ಕೊಳ್ತೀನಿ. ಸಕ್ಕರೆ ಮತ್ತು ಬೆಲ್ಲ ಎರಡನ್ನೂ ಹಾಕ್ಕೊಂಡ್ರೆ ತುಂಬ ರುಚಿ ಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಸಕ್ಕರೆ ಮತ್ತು ಬೆಲ್ಲನ ಹಾಕ್ಕೊಳ್ತೀನಿ. ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಗೊತ್ತೇ ಇದೆ, ಐರನ್ ಹೆಚ್ಚಿರೋದ್ರಿಂದ ಬೆಲ್ಲನ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು. ಕೆಲವರು ಇದಕ್ಕೆ ಶುಂಠಿ ಪುಡಿ ಇಲ್ಲ ಅಂದರೆ ಮೆಣಸಿನ ಪುಡಿ ಹಾಕ್ತಾರೆ. ಆದರೆ ಅದು ಅವಶ್ಯಕತೆ ಇಲ್ಲ. ಬೇಕಂದರೆ ನೀವು ಹಾಕ್ಕೊಳ್ಬಹುದು. ಈ ಜ್ಯೂಸ್ ಆರೋಗ್ಯವಾಗಿರುವಂತಹ ಈ ಜ್ಯೂಸನ್ನ ನಿಮ್ಮ ಮಕ್ಕಳಿಗೆ ಮಾಡಿ ಈ ಸಮ್ಮರಲ್ಲಿ ಕೊಡಿ ಅಂತ ಕೇಳ್ಕೊಳ್ತಾ, ನೆಕ್ಸ್ಟ್ ಹೀಗೆ ಒಳ್ಳೊಳ್ಳೆ ಆರೋಗ್ಯ ಮತ್ತು ಮಕ್ಕಳಿಗೆ ಬೇಕಾದದ್ದು, ದೊಡ್ಡೋರಿಗೆ ಬೇಕಾದದ್ದು ಜ್ಯೂಸ್ನಾಗಲಿ ನಾನು ಈ ಸಮ್ಮರ್ಗೆ ಹೆಚ್ಚು ಬರೀ ಜ್ಯೂಸ್ಗಳ್ನೇ ತೋರಿಸ್ತಾ ಇದ್ದೀನಿ. ಖಂಡಿತವಾಗೂ ನಿಮ್ಮನೇಲಿ ಒಮ್ಮೆ ಟ್ರೈ ಮಾಡಿ. ಆರೋಗ್ಯದ ಜ್ಯೂಸ್ ಅಂತ ಸಹ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.